ನಮಸ್ಕಾರ ಕರ್ನಾಟಕ. ನಿನ್ನೆ ಡ್ರೋನ್ ಪ್ರತಾಪ್ ಅವರು ಅವ್ರ ಹುಟ್ಟೂರಿಗೆ ಹೋದ್ರು. ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ ಸಾಲ ಮಾಡಿ. ಆ ಮನೆ ನೋಡಿ ತುಂಬಾ ಖುಷಿ ಪಟ್ರು. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಡ್ರೋನ್ ಫ್ಯಾನ್ಸ್ ಎಲ್ಲ ಹೋಗಿದ್ರು. ಅದ್ರಲ್ಲೊಬ್ರು ಯಾವ್ದೋ ಊರಿಂದ ಬಂದಿದ್ದಾರೆ, ಊರ ಹೆಸರು ಗೊತ್ತಿಲ್ಲ ಸ್ನೇಹಿತರೆ. ಅವರು ರಾಖಿ ಕಟ್ಟಿದ ತಕ್ಷಣನೇ ಡ್ರೋನ್ ಪ್ರತಾಪ್ ಅವರು ಫುಲ್ ಭಾವುಕ ಆದ್ರು, ಫುಲ್ ಕಣ್ಣೀರ್ ಹಾಕಿದ್ರು. ಮತ್ತೆ ಇನ್ನೊಬ್ರು ಹೋಗಿದ್ರು, ಅವರ ಅಭಿಮಾನಿ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಮತ್ತೆ ಇನ್ನೊಬ್ರು ಯಾರೋ ಅಭಿಮಾನಿ ವಾಚ್ ಕಳಿಸಿದ್ದಾರೆ. ಮನುಷ್ಯನ ಕೆಲವು ವರ್ಷಗಳ ಹಿಂದೆ ಕುಗ್ಗಿಸಿತ್ತು, ಅದೇ ಜನಗಳು ಮಾತಾಡಿದ್ರು, ಅದೇ ಜನಗಳು ಇವಾಗ ಪ್ರೀತಿ ಕೊಡ್ತಿದ್ದಾರೆ. ಅವರ ತಾಯಿ ಒಂದು ಮಾತು ಹೇಳಿದ್ರು ಸ್ನೇಹಿತರೆ, ನಾನು ಈಗಲೇ ಸತ್ತೋದ್ರೂ ಪರವಾಗಿಲ್ಲ, ನನಗೆ ಅಷ್ಟು ಖುಷಿ ಇದೆ, ನನ್ನ ಮಗ ಚೇಂಜ್ ಆದ್ನಲ್ಲ, ಜನ ಒಪ್ಕೊಂಡ್ರಲ್ಲ ಅಂತ ತುಂಬಾ ಖುಷಿ ಇದೆ ಅಂದ್ರು. ನನಗೆ ಆ ವಿಡಿಯೋ ಎಲ್ಲ ನೋಡಿ ತುಂಬಾ ಬೇಜಾರಾಯ್ತು. ಊಟಕ್ಕೆ ಬೇರೆ ಡ್ರೋನ್ ಪ್ರತಾಪ್ ಅವ್ರು ಅಡಿಗೆ ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊತಾ ಇದ್ರು, ಮುದ್ದೆ ಕಟ್ಟಿದ್ರು. ಎಷ್ಟು ಖುಷಿ ಆಗ್ತಿದೆ ಮನುಷ್ಯನಿಗೆ. ಸಾಕು ಸ್ನೇಹಿತರೆ, ಅಪ್ಪ ಅಮ್ಮಂಗೆ ಇದೇ ಬೇಕಾಗಿರೋದು. ಅಪ್ಪ ಅಮ್ಮಂಗೆ ಖುಷಿ ಆಯ್ತಾ, ಇನ್ನೇನ್ ಬೇಕು ಸ್ನೇಹಿತರೆ. ಆಚ ಕಡೆ ಬೋಳೆ ಮಕ್ಕಳು ಯಾರ್ಯಾರೋ ಇದಾರೆ ಮಾತಾಡೋರು, ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಆಗಲ್ಲ. ಅವರು ಹುಚ್ಚ ಹೋಯ್ದ್ರು ಮಾತಾಡ್ತಾರೆ, ನಿಂತ್ಕೊಂಡ್ರು, ಕೂತ್ಕೊಂಡ್ರು, ಮಲಗಿದ್ರು, ಹೆಂಗಿದ್ರು ಮಾತಾಡ್ತಾರೆ. ಅಂತವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಅವ್ರ ಬಾಯಿ ಇರೋದೇ ಮಾತಾಡೋದಕ್ಕೆ ಅಂತ ಭಗವಂತ ಬರ್ದ್ಬಿಟ್ಟವನೆ. ಅದಕ್ಕೆ ಏನೇನೋ ಕಥೆಗಳು ಹೇಳ್ತಾರೆ. ಅಂತ ನನ್ನ ಮಕ್ಕಳು ಮುಂದೆನೆ ಬೆಳಿಬೇಕು, ಅಂತ ನನ್ನ ಮಕ್ಕಳು ಮುಂದೆನೆ ಎದಳ್ಬೇಕು. ಅದು ಒಂದು ತಾಕತ್ತು. ಜನ ಒಪ್ಕೊಂಡಿದ್ದಾಯ್ತು, ಈ ತಿರ್ಗೆ ನನ್ನ ಮಕ್ಕಳು ಒಪ್ಕೊಂಡಿಲ್ಲ ಅಂದ್ರೂ ಏನು ಬೇಕಾಗಿಲ್ಲ. ಅವ್ರ ಪಾಡ್ಗೆ ಅವ್ರು ಏನಾರ ಮಾಡ್ಕೊಳ್ಳಿ, ನಾವಂತೂ ಸಪೋರ್ಟ್ ಮಾಡ್ತೀವಿ ಗುರು. ನನ್ನ ಬಗ್ಗೆನೂ ಸಾವಿರ ಮಾತಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ನಾನಂತೂ ದೇವರನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬ ಮನುಷ್ಯನ ಬೆಳೆಸೋದಕ್ಕೆ ನೋಡ್ಬೇಕು, ಅದು ನಮ್ಗೆ ಇಂಪಾರ್ಟೆಂಟು. ಅವ್ನು ತಪ್ಪು ಮಾಡಿದಾನೆ ಅನ್ಕೊಂಡ್ರೆ ತಿತ್ಕೊಳಕ್ಕಾಗಲ್ಲ ಅಂತ ಜೈಲಲ್ಲೇ ಕೊನೆ ಟೈಮಲ್ಲಿ ಕೈದಿಗೆ ನೇಣು ಹಾಕ್ಬೇಕಾದ್ರೆ ಕೊನೆ ಆಸೆ ಕೇಳ್ತಾರೆ, ಚೇಂಜಸ್ ಮಾಡೋದಕ್ಕೆ ಕೇಳ್ತಾರೆ. ಇವು ನನ್ನ ಮಕ್ಕಳು ಯಾರು ತಿರ್ಕೆ ನನ್ನ ಮಕ್ಕಳು ಬಿಡಿ ಸ್ನೇಹಿತರೆ. ಮತ್ತೆ ನಿನ್ನೆ ಒಂದು ಅಷ್ಟು ವಿಡಿಯೋ ನೋಡಿದೆ ನಾನು, ಡ್ರೋನ್ ಪ್ರತಾಪ್ ಅವ್ರದ್ದು ಮನೆಗೆ ಹೋಗಿದ್ದು, ತಂದೆ ತಾಯಿ ಹತ್ರ ಮಾತಾಡಿದ್ದು, ಅದೆಲ್ಲ ಫ್ಯಾನ್ಸ್ ಎಲ್ಲ ಹೋಗಿದ್ದು, ಅಡುಗೆ ಮಾಡಿದ್ದು, ತುಂಬಾ ಖುಷಿ ಆಯ್ತು. ಹೀಗೆ ಖುಷಿಯಾಗಿ ಅವರ ತಂದೆ ತಾಯಿ ಜೊತೆ ಇರಲಿ. ಪ್ರೀತಿ ಕೊಟ್ಟಿರೋ ಅಭಿಮಾನಿಗಳು, ಸೆಲೆಬ್ರಿಟಿಗಳನ್ನ ಯಾವತ್ತೂ ಮರಿಬಾರ್ದು. ಅವ್ರ ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿರ್ಲಿ, ಆರಾಮಾಗಿರ್ಲಿ. ನಾವಂತೂ ಸಪೋರ್ಟ್ ಮಾಡ್ತೀವಿ, ಅವ್ರ ಜೀವನ ಚೆನ್ನಾಗಿರ್ಲಿ. ಮತ್ತೆ ಸ್ನೇಹಿತರೆ, ನಿನ್ನೆ ಅವರ ತಂದೆ ತಾಯಿ ಆಗಿರ್ಬೋದು, ಊರಿಗೆ ಹೋಗಿರೋದಾಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.